ನಿಮ್ಮ ಗಂಡನ ಕುಡಿತ ಚಟವನ್ನು ಬಿಡಿಸಬೇಕು ಅನ್ನುವುದಾದರೆ ಈ ಸರಳ ತಂತ್ರವನ್ನು ಯಾರು ಇಲ್ಲದೆ ಇದ್ದಾಗ ಮನೆಯಲ್ಲಿ ಮಾಡಿ ನೋಡಿ. ಖಂಡಿತವಾಗಿಯೂ ದೈವ ಸಂಕಲ್ಪ ಮಾಡಿಕೊಂಡು ನೋಡಿದ್ರೆ ಸಾಕು, ನಿಮ್ಮ ಕಣ್ಣ ಮುಂದೆಯೇ ನಿಮ್ಮ ಗಂಡ ಕುಡಿಯೋದನ್ನು ಬಿಟ್ಟು ಒಳ್ಳೆಯ ಮನುಷ್ಯನಾಗಿ ಬಾಳುತ್ತಾನೆ. ಅಂತಹ ಶಕ್ತಿಯುತವಾದಂತಹ ದೈವ ಸಂಕಲ್ಪ ಯಾವುದು, ಅದನ್ನು ಹೇಗೆ ಮಾಡಬೇಕು, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀವಿ. ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ, ಇಂತಹ ತೊಂದರೆಗಳಾಗುತ್ತಿದ್ದರೂ ಕೂಡ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಮಾಟಮಂತ್ರ, ವಶೀಕರಣ ಮತ್ತು ಇನ್ನು ಯಾವುದೇ ಗುಪ್ತ ಸಮಸ್ಯೆಗಳ ನಿವಾರಣೆಗಾಗಿ ಓಂ ಶ್ರೀ ಕೊಳ್ಳೇಗಾಲದ ಜ್ಯೋತಿಷ್ಯರು, ಪ್ರಖ್ಯಾತ ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಇವತ್ತೇ ಮಾಡಿಕೊಳ್ಳಿ. ನನ್ನ ಗಂಡ ಸರಿಯಿಲ್ಲ, ಪ್ರತಿನಿತ್ಯ ಕುಡಿದುಕೊಂಡು ಬಂದು ನನಗೆ ಹೊಡಿತಾನೆ, ಅವನಿಗೆ ಬೇಕಾಗಿರೋ ರೀತಿಯಲ್ಲಿ ಅವನಿರ್ತಾನೆ ಹೊರತು ಹೆಂಡತಿ ಮಕ್ಕಳ ಕಷ್ಟ ಸುಖವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮಾನ್ಯ ವ್ಯವಧಾನವೂ ಅವನಿಗಿಲ್ಲ. ಮನೆಯ ನಡೆಸೋದಕ್ಕಿರಲಿ, ದಿನ ಕುಡಿಯೋದಕ್ಕೆ ನನ್ನ ಹತ್ರನೇ ಕಾಸು ಕೇಳ್ತಾನೆ, ತುಂಬ ಜಗಳ ಮಾಡ್ತಾರೆ. ಈಗಾದರೆ ಮಕ್ಕಳ ಪರಿಸ್ಥಿತಿ ಏನು, ಮನೆಯ ಪರಿಸ್ಥಿತಿ ಏನು ಅಂತ ತುಂಬ ಗೊಂದಲದಲ್ಲಿ ನೀವು ಸಿಲುಕಿಕೊಂಡು ಒದ್ದಾಡ್ತಿರ್ತೀರ. ಅಂತಹ ಸಮಯದಲ್ಲಿ ಈ ಪುಟ್ಟ ಸಂಕಲ್ಪ, ದೈವ ಸಂಕಲ್ಪವನ್ನು ಮಾಡಿಕೊಂಡ್ರೆ ಸಾಕು, ನಿಮ್ಮ ಗಂಡನಿಗೆ ದೈವವೇ ಸರಿಯಾದ ಬುದ್ಧಿ ಕಲಿಸುತ್ತಾರೆ. ದೈವ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲುವುದಿಲ್ಲ. ಇದನ್ನು ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನಿಮ್ಮ ಗಂಡ ಸ್ನಾನ ಮಾಡಿದ ನಂತರ ಈ ಒಂದು ಕಪ್ಪನ್ನು ಅವನ ತಲೆಗೆ ಗೊತ್ತಿಲ್ಲದ ರೀತಿಯಲ್ಲಿ ಹಚ್ಚಬೇಕು. ಅದ್ಯಾವ ಕಪ್ಪು ಖಂಡಿತ ಹೇಳ್ತೀನಿ ನೋಡಿ. ಮನೆ ಹತ್ತಿರ ಇರುವ ಅರಳಿ ವೃಕ್ಷದ ಒಂದು ಒಣಗಿರುವಂತಹ ಎಲೆಯನ್ನು ಮನೆಗೆ ತರಬೇಕು. ಅದಾದ ಮೇಲೆ ಒಣಗಿರುವಂತಹ ಬೇವಿನ ಎಲೆಯನ್ನು ಮನೆಗೆ ತರಬೇಕು. ಮನೆ ದೇವರು ಅಂದರೆ ಹೆಂಡತಿ ಮನೆ ದೇವರಲ್ಲ, ಗಂಡನ ಮನೆ ದೇವರು. ಗಂಡನ ಮನೆ ದೇವರಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅರಳಿ ಎಲೆ ಮತ್ತು ಬೇವಿನ ಎಲೆ ಎರಡನ್ನೂ ಸೇರಿಸಿ ಅದರ ಮೇಲೆ ಕರ್ಪೂರವನ್ನು ಇಟ್ಟು ಸ್ವಲ್ಪ ಧೂಪವನ್ನು ಹಾಕಿ, ನಿಮ್ಮ ಮನೆಯಲ್ಲಿರುವಂತಹ ಗಂಡನಿಂದ ಆಗುತ್ತಿರುವಂತಹ ಕಷ್ಟಗಳು ಆದಷ್ಟು ಬೇಗ ಪರಿಹಾರ ಆಗಬೇಕು. ಮನೆಯ ವಾತಾವರಣ ನೆಮ್ಮದಿ ಚೆನ್ನಾಗಿರಬೇಕು. ಗಂಡನಿಗೆ ಜವಾಬ್ದಾರಿ ಬಂದು ಒಳ್ಳೆಯ ಉತ್ತಮ ಮನುಷ್ಯನಾಗಿ ಬದುಕಿ ಬಾಳಿ ನಮ್ಮನ್ನು ಮತ್ತು ನನ್ನ ಮಕ್ಕಳನ್ನು ಸಾಕುವಂತೆ ಬುದ್ಧಿಶಕ್ತಿ ಅವನಿಗೆ ದಯಪಾಲಿಸಬೇಕು ಅಂತ ಸಂಕಲ್ಪ ಮಾಡಿದ ನಂತರ ಅಷ್ಟು ವಸ್ತುಗಳನ್ನು ಸೇರಿಸಿ ಅಗ್ನಿಸ್ಪರ್ಶ ಕರ್ಪೂರಕ್ಕೆ ಮಾಡಿ, ಕರ್ಪೂರ ಉರಿದು ಹೋದ ಮೇಲೆ ಅಲ್ಲಿ ಬರುವಂತಹ ಬೂದಿಯನ್ನು ಹಾಲಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಲಸಿ ಅದನ್ನು ಒಂದು ಪುಟ್ಟ ಡಬ್ಬಿಯಲ್ಲಿ ಶೇಖರಣೆ ಮಾಡಿಟ್ಟುಕೊಳ್ಳಬೇಕು. ಪ್ರತಿನಿತ್ಯ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವನ ಸ್ನಾನ ಆದ ಬಳಿಕ ಅದನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಬೆರಳಿನಲ್ಲಿ ಸವರಿಕೊಂಡು ತಲೆಯ ಹಿಂಭಾಗಕ್ಕೆ ಸವರಬೇಕು. ಸ್ವಲ್ಪ ದಿನ ಬಿಟ್ಟು ನೋಡಿ, ನೀವು ಹೇಳಿದ ಹಾಗೆ ನಿಮ್ಮ ಗಂಡ ನಿಮ್ಮ ಮಾತುಗಳನ್ನು ಕೇಳುತ್ತಾನೆ. ಅಷ್ಟರ ಮಟ್ಟಿಗೆ ಇದು ಕಾರ್ಯನಿರ್ವಹಿಸುತ್ತದೆ. ಯಾವುದೇ ಕಾರಣಕ್ಕೂ ಅವನು ಕುಡಿಯುವುದಾಗಲಿ ಅಥವಾ ಇನ್ಯಾವುದಾದ್ರೂ ಕೆಟ್ಟ ಚಟಗಳಿದ್ದರೆ ಅದನ್ನು ಬಿಡುವುದಾಗಲಿ ಖಂಡಿತವಾಗಿಯೂ ಆಗಿಯೇ ಆಗುತ್ತದೆ. ಒಂದು ವೇಳೆ ನಿಮ್ಮ ಸಮಸ್ಯೆಗೆ ಪರಿಹಾರ ಶೀಘ್ರವಾಗಿ ಬೇಕು ಮತ್ತು ನಿಮ್ಮ ಜೀವನದ ಇನ್ನಿತರ ಬೇರೆ ಸಮಸ್ಯೆಗಳಿದೆ ಅಂದರೂ ಕೂಡ ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಮಾಡುತ್ತಾರೆ.